ಹೊಸ್ತೊಡ್ಕಾಗಿರೋದ್ರಿಂದ ಇವತ್ತು ಪಪ್ಪ ನಾನು ಇರೋದ್ರಿಂದ ಚಿಕನ್ ಫ್ರೈ ಮತ್ತು ಚಿಕನ್ ಕೈಮಾ ನೋಡಿ. ಇದು ಚಿಕನ್ ಕೈಮಾ, ಇದು ರೆಸಿಪಿ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೋಡೋಕ್ಕೆ ವೀಡಿಯೋದಲ್ಲಿ ಈ ಥರ ಕಾಣಿಸ್ತಾ ಇರ್ಬೋದು, ಬಟ್ ತುಂಬ ಚೆನ್ನಾಗಿ ಬಂದಿದೆ. ನೀವು 15-20 ಪೀಸ್ ಇದ್ದರೆ ಸಾಕು, ಮಿದ ಅಂಥದ್ದು. ನೋಡಿ ಎಷ್ಟೊಂದು ಕೈಮಾ ಉಂಡೆಗಳಾಗ್ತದೆ. ಹಾಗಂತ ಹೇಳಿದಕ್ಕೆ ನಾನು ಮಸಾಲೆ ಜಾಸ್ತಿ ಹಾಕಿದ್ದೀನಿ ಅಂತಲ್ಲ. ಒಂದು ಈರುಳ್ಳಿ, ಒಂದು ಟೊಮೊಟೊ, ಒಂದು ಅರ್ಧ ಕಾಯಿ ಎಷ್ಟು ಹಾಕಿದ್ದೀನಿ ಅಷ್ಟೇ. ಆದರೂ ಕೂಡ ಎಷ್ಟೊಂದು ಕೈಮಗಳಾಗಿದೆ ನೋಡಿ. ಮಸಾಲೆ ಉಂಡೆಗಳೆಲ್ಲ, ಇದು ಚಿಕನ್ ಉಂಡೆನೇ. 15-20 ಪೀಸ್ ತೊಗೊಂಡಿದ್ದೀನಿ ಅಷ್ಟೇ ಮಿದಾದು. ತುಂಬ ಚೆನ್ನಾಗಿರುತ್ತೆ. ಇದೊಂದು 3 ಜನ ಕ್ಲೀನಾಗಿ ಒಂದು ರೊಟ್ಟಿ ಅಥವಾ ಚಪಾತಿಗೆ ತಿನ್ಕೊಬೋದು. ತುಂಬ ಚೆನ್ನಾಗಿದೆ, ಒಮ್ಮೆ ಟ್ರೈ ಮಾಡಿ. ಹಾಗೆ ನಮ್ಮ ಡ್ಯಾಡಿಗೆ ಎಲ್ಲ ಟೇಸ್ಟ್ ನೋಡೋಕೊಟ್ಟು, ಅಂದರೆ ಉಪ್ಪು, ಹುಳಿ, ಖಾರ ಏನಾದ್ರು ಚೆನ್ನಾಗಿದೆಯಾ, ಬೆಂದಿದೆಯಾ, ಇನ್ನು ಬೇಯಬೇಕಾ, ಏನು ಹೇಗೆ ಅಂತ. ಅದಕ್ಕೆ ನಮ್ಮ ಡ್ಯಾಡಿ ಟೇಸ್ಟ್ ಮಾಡೆಲ್ಲ ನೋಡ್ತಾ ಇದ್ದಾರೆ. ಬೆಂದಿದೆಯಾ? ಇದು ನೋಡಿ ಒಡ್ಚಿಲ್ಗೆ ಅಂತ ನಾವು ಅಂತೀವಿ. ನಿಮ್ಮ ಕಡೆ ಇದು ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಕೆಲವು ಸೈಡ್ ಇದು ಇಲ್ಲ, ನಿಮ್ಮ ಸೈಡ್ ಏನಂತೀರ ಅಂತ ಗೊತ್ತಿಲ್ಲ. ಇದು ದಿಢೀರ್ ಅಂತ ಮಾಡೋ ಅಂಥದ್ದು. ಸ್ವಲ್ಪ ಅನ್ನ ಮತ್ತು ಮಾಮೂಲಿ ಅಕ್ಕಿ ಇಟ್ಟು ನೀರು ಹಾಕಿ ಚೆಂದಾಗಿ ಗ್ರೈಂಡ್ ಮಾಡ್ಕೋಬೇಕಷ್ಟೇ. ಹಾಕ್ಬಿಟ್ಟು ಡೈರೆಕ್ಟ್ ಇದು ರೊಟ್ಟಿ ಹಂಚಲಿ ಉಯ್ಯೋದು. ದೋಸೆ ಹಂಚಲ್ಲ, ಇದು ರೊಟ್ಟಿ ಹಂಚಲ್ ಮಾಡಿದರೆ ಗರಿಗರಿಯಾಗಿ ಒಡ್ಚಿಲ್ಗೆ ಬರ್ತದೆ. ಇದು ನಾವು ಸ್ವಲ್ಪ ಶೀತ, ಕೆಮ್ಮು, ಜ್ವರ ಇದ್ದಾಗ ಸ್ವಲ್ಪ ಇದಕ್ಕೆ ಬರಗಾರ ಅಂದರೆ ಉಪ್ಪು, ಖಾರ, ಸಾಂಬಾರ್ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ ಹಾಕಿ ಕೆಚ್ಚಿ ಇದಕ್ಕೆ ಹಾಕೊಳ್ತೀವಿ. ಅಂದರೆ ಡ್ರೈ ಇರುತ್ತೆ, ಹಾಗಾಗಿ ಚೆನ್ನಾಗಿ ಕೆಮ್ಮು ಶೀತಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ. ನೋಡಿ ಇದೇ ಎದ್ದೇಳ್ತಾ ಇದೆ ನಿಧಾನಕ್ಕೆ. ತೆಗಿಬರ್ಲಿಪ್ಪ. ಅದು ನಾನು ಹೇಳಿದ್ದು ಬರ್ಗಾರನ ಇದು ಒಡ್ಚಿಲ್ಗೆ ಈಗ ಅದೇ ಥರ ಹಾಕೊಳ್ಳೋದು. ಹಾಗಾಗಿ ಎರಡೂ ಡ್ರೈ ಆಗಿರೋದ್ರಿಂದ ತಿಂದರೆ ಚೆನ್ನಾಗಿರುತ್ತೆ ಕೆಮ್ಮು ಶೀತ ಜ್ವರಕ್ಕೆ. ನೋಡಿ ಬೇರೆ ಟೈಮ್ ಕೆಮ್ಮು ಶೀತ ಇಲ್ಲದೆ ಇದ್ದಾಗ ಇದಕ್ಕೆ ತುಪ್ಪ ಹಾಕ್ಕೊಂಡು ಇದ್ರ ಜೊತೆ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ನಮ್ಮ ಡ್ಯಾಡಿ ಟೇಸ್ಟ್ ನೋಡ್ತಾ ತಗೊಳ್ಳಿ ಡ್ಯಾಡಿ. ನಾವೇ ಇರೋದ್ರಿಂದ ಪಾತ್ರೆ ಸಮೇತ ತಗೊಂಡಿದ್ದೀವಿ. ಕೈಮಾ ಹಾಕೊಳ್ಳಿ ಚೆನ್ನಾಗಿ. ಇನ್ನು ನಾಳೆ ಮತ್ತಿಡಂಗಿಲ್ಲ, ಶುಕ್ರವಾರ ನಾಳೆ ರೊಟ್ಟಿ ಚಪಾತಿಗೆಲ್ಲ ಇಂಥ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಇದು ಸ್ವಲ್ಪ ಒಂದೊಂದ್ಸರಿ ಯಾವಾಗಲೂ ಒಂದೇ ಥರ ಬರಲ್ಲ, ಯಾಕಂದರೆ ಇದು ಚೆಂದ ಮಿದಿಬೇಕು. ಇಲ್ಲಾಂದರೆ ಒಂದೊಂದ್ಸರಿ ಅಲ್ಲಲ್ಲೇ ಗಂಟಾಗುತ್ತೆ. ದೋಸೆ ಥರ ಈ ಥರ ಹಾಕೋಬೇಕು. ಅದಕ್ಕೆ ಎಣ್ಣೆ ತುಪ್ಪ ಏನೂ ಹಾಕಾಗಿಲ್ಲ. ಹಾಕ್ಬಿಟ್ಟು ಮುಚ್ಚಬೇಕು. ನೋಡಿ ನಮ್ಮ ಮನೆ ಎಷ್ಟು ದೊಡ್ಡಕ್ಕಿಂದು ಇವತ್ತು ರೆಡಿ ಆಗಿದೆ ಊಟ. ಅಂದರೆ ಒಡ್ಚಿಲ್ಗೆ, ಎಗ್ ಫ್ರೈಡ್ ರೈಸ್, ಎಗ್ ದಮ್ ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ ಕೀಮಾ. ನೋಡಿ ಒಡ್ಚಿಲ್ಗೆ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ. ಅಂದರೆ ನೀವು ಎಲ್ಲ ಟೈಮು ಒಂದೇ ಥರ ಮಾಡ್ತೀನಿ ಅಂದರೆ ಆಗಲ್ಲ. ಯಾಕಂದರೆ ನಾನು ಅಷ್ಟೇ, ನಾನು ಒಂದು 10 ಸರಿ ಮಾಡಿದಾಗ ಒಂದು 7 ಸರಿ ಚೆನ್ನಾಗಿ ಬಂದಿರುತ್ತೆ ಈ ಥರ ಗರಿಗರಿಯಾಗಿ. ಮತ್ತು ಬೇರೆ ಟೈಮಲ್ಲಿ ಮಾಡಿದಾಗ ಸ್ವಲ್ಪ ಮೆತ್ತೆ ಅಲ್ಲಲ್ಲೇ ಮುದ್ದೆ ಆಗುತ್ತೆ. ಹಾಗೆ ಸ್ವಲ್ಪ ಇದನ್ನು ಮಾಡೋಕ್ಕೆ ಈಸಿ ತುಂಬ. ಬಟ್ ಏನು ಅಂದರೆ ಕೈಯಲ್ಲಿ ನೀವು ಚಿವುಚೋದಿದ್ರೆ ಸರಿ ಚೆಂದ ಚಿವುಚಬೇಕು. ಮತ್ತು ಇದೇನು ಅಂದರೆ ಅವಾಗ ಮಾಡಿ ಅವಾಗಲೇ ತಿನ್ನಬೇಕು, ಬಿಸಿಯಾಗಿ ತಿನ್ನಬೇಕು. ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ, ತಿನ್ನೋಕ್ಕೆ ಕಷ್ಟ ಆಗ್ತದೆ. ನೋಡೋಣ ಹೇಗಿದೆ ಅಂತ. ನೋಡಿ ಒಂಥರ ಕೊಹಿ ರೊಟ್ಟಿ ಇದ್ದಂಗೆ ಇರುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಮ್ಮನೆಯವ್ರಿಗಂತೂ ತುಂಬ ಇಷ್ಟ ಚಿಕನ್ ಕೈಮಾ ಅಂದ್ರೂ ಇಷ್ಟ. ಅದರಲ್ಲಿ ನಾನು ಮಾಡೋ ಚಿಕನ್ ಕೈಮಾ ಅಂದರೆ ತುಂಬ ಇಷ್ಟ ಅವರಿಗೆ. ಏನಕ್ಕೆ ಚಿಕನ್ದು ಕೈಮಾ ಚೆನ್ನಾಗಿರುತ್ತೆ ಅಂದರೆ ನೀವು ಹೇಗೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಡೆದೋಗಲ್ಲ, ಮಿಜಿಗಲ್ಲ, ಏನಾಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಉಂಡೆಗಳು. ಚಿಕನ್ ಕೈಮಾ ಮಾಡುವಾಗ ನೋಡಿ ಈ ಥರ ಆ್ಯಕ್ಚುಲಿ ಬಿಳಿ ಇರುತ್ತೆ. ನೀವು ಅದಕ್ಕೆ ಏನು ಅನ್ಕೋಬೇಡಿ, ಹಾಳಾಯ್ತಲ್ಲ ಅಂತ. ಉಪ್ಪು ಖಾರ ಎಲ್ಲ ಚೆನ್ನಾಗಿದ್ರೆ ಸಾಕು, ಏನು ನೋಡೋಕೆ ತುಂಬ ಚೆನ್ನಾಗಿರಬೇಕು ಅಂತ ಏನಿಲ್ಲ. ಇದು ಓಪನ್ ಮಾಡಿದ್ರು ಕೂಡ ಇದೇ ಥರ ಬಿಳಿನೇ ಇರುತ್ತೆ. ಯಾಕಂದರೆ ಮಟನ್ನಿಂದಾದರೆ ರೆಡ್ ಬರುತ್ತೆ, ಇದು ಚಿಕನ್ ಕೈಮಾ ಆಗಿರೋದ್ರಿಂದ ಈ ಥರ ವೈಟೇ ಬರುತ್ತೆ. ನೀವು ಏನೇ ಕಲರ್ ಹಾಕಿದ್ರು ಕೂಡ ಇದೇ ಥರ ಬರುತ್ತೆ. ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಚಿಕನ್ ಕೈಮಾ ಬಿಡುವಾಗ ಹೇಗೆ ಅಂದರೆ ನಮಗೆ ಗ್ರೇವಿ ಕಡಿಮೆ ಆಗಿದೆ ಅನಿಸುತ್ತೆ, ಸಾಕಾಗಲ್ಲ ಅನಿಸುತ್ತೆ. ಅವಾಗ ಏನು ಮಾಡ್ತೀವಿ, ನೀರು ಜಾಸ್ತಿ ಹಾಕ್ತೀವಿ. ಅವಾಗ ಗೊತ್ತಾಗಲ್ಲ, ಅದು ಕುದಿವಾಗಲೂ ಗಟ್ಟಿ ಇದೆ ಅಂತಲೇ ಅನಿಸುತ್ತೆ. ಬಟ್ ಕೈಮಾ ಉಂಡೆಗಳೆಲ್ಲ ಬಿಟ್ಟಾಗ ಅದು ತುಂಬ ತುಂಬಿಕೊಳ್ಳುತ್ತೆ ಸಾಂಬಾರು ತುಂಬ. ಅವಾಗ ಇನ್ನು ಗಟ್ಟಿ ಆಗಬೇಕು ಅನಿಸುತ್ತೆ. ಆದರೆ ಕ್ಲೀನಾಗಿ ಬೆಂದ ಮೇಲೆ ತೇಲುತ್ತೆ ಕೈಮಾ. ಅವಾಗ ಸಾಂಬಾರೆಲ್ಲ ಕೆಳಗೆ ಉಳಿಯುತ್ತೆ. ಅವಾಗ ಸಾಂಬಾರು ಜಾಸ್ತಿ ಆಯಿತು ಅಂತ ಅವಾಗ ಅನಿಸುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡು ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಅದರೊಳಗಡೆ ಹಾಕಿ ಅವಾಗ ತಿಕ್ಕಾಗಿ ಬರುತ್ತೆ. ನೋಡಿ ಇದು ನಾನು ಸಾಂಬಾರು ತುಂಬ ತಿಳಿ ಸಾಂಬಾರು ಆದಂಗೆ ಆಗಿತ್ತು. ಬರೀ 2 ಸ್ಪೂನ್ ಕಾರ್ನ್ಫ್ಲೋರಿಗೆ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹಾಕ್ತೆ, ಎಷ್ಟು ತಿಕ್ಕಾಗಿ ಬರ್ತದೆ. ನೀವು ಅಷ್ಟೇ, ಇದು ಕೈಮಾ ಸ್ವಲ್ಪ ಮಾಡುವಾಗ ಆ ನೀರಿಂದ ಗೊತ್ತಾಗಲ್ಲ. ಆ್ಯಕ್ಚುಲಿ ನಾನು ಈ ವಿಡಿಯೋದಲ್ಲಿ ಕೈಮಾನ ಹೇಗೆ ಮಾಡೋದು ಅಂತ ನಾನು ತೋರಿಸಿಲ್ಲ. ಆಲ್ರೆಡಿ ನಾನು ಚಿಕನ್ ಕೈಮಾದು ಒಂದು ಅಪ್ಲೋಡ್ ಮಾಡಿದ್ದೀನಿ, ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಬೋದು. ಓಕೆ, ಇವಾಗ ಊಟ ಮಾಡೋಣ. ನನಗೆ ಬಾಯಲ್ಲಿ ನೀರು ಬರ್ತದೆ, ಯಾವಾಗ ತಿಂತೀನಪ್ಪ ಅಂತ ಅನಿಸ್ತದೆ. ಅಷ್ಟರಲ್ಲಿ ನಾನು ಬೆಳಗ್ಗೆ ಜ್ಯುವೆಲರೀಸ್ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಲ್ಲ, ಅದೊಂದು ಚಿಕ್ಕದಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದು ನೋಡ್ಕೊಂಡ್ಕೊಂಬರೋಣ. ಇದೆಲ್ಲ ಬಂಗಾರಿ, ಇದ್ರೊಳಗೆ ಏನಿದೆ ನೋಡಿ, ಓಪನ್ ಮಾಡಿ. ನಿಂಗೆ ಅಂತ ತಗೊಬಂದಿದ್ದೀನಿ. ಏನಿದು? ಅದೇನದು ಓಪನ್ ಮಾಡಿ? ಎಲ್ಲ ತೋರಿಸಿ, ತಿರುಗಿಸ್ಬೇಕು. ತಿರುಗಿಸಿ ತೋರಿಸಿ. ಚೆನ್ನಾಗಿದೆಯಾ? ಮ್ಯಾಜಿಕ್ ಮಾಡಿ.
ಮ್ಯಾಜಿಕ್ ಮಾಡ್ತಾ ಇದೆ ಈಗ ನನ್ನ ಮಗು. ಚಾಮ್ ತೋರಿಸಿ. ಗ್ರೀನ್ ಕಲರ್ ಓಲೆ. ಹೋಯ್ ರೆಡ್ ಆಗ್ಬಿಡ್ತು. ಪಿಂಕ್ ಎಸ್, ಇದು ರೂಬಿ. ಅಂದರೆ ಇದು 2 ಸೈಡ್ ಈ ಥರ ಇದೆ. ಇದು ಈ ಥರ 2 ಸೈಡ್ ಇದೆ. ಈಗ ತಿರುಗಿಸಿದ್ರೆ ಗ್ರೀನು, ಈಗ ತಿರುಗಿಸಿದ್ರೆ ರೆಡ್. ಸೊ ಹಾಗಾಗಿ ಎರಡಕ್ಕೂ ಯೂಸ್ ಆಗುತ್ತಲ್ಲ ಅಂತ ತಗೊಂಡೆ. ಈಚೆ ರೆಡ್ ಆಗುತ್ತೆ ಮತ್ತು ಗ್ರೀನ್ ಆಗುತ್ತೆ. ಮತ್ತು ಇನ್ನೊಂದು ಏನು ಇದರಲ್ಲಿ ಬೆನಿಫಿಟ್ ಅಂದರೆ ಇದು ತೆಗಿಬೋದು. ಇದು ತೆಗೆದು ಸಪ್ರೇಟಾಗಿ ಇದನ್ನು ಬೇಕಾದರೂ ಹಾಕೊಬೋದು ಸಪ್ರೇಟಾಗಿ. ಹಾಗಾಗಿ ಅದು ತಗೊಬಂದೆ. ನನ್ನ ಮಗಳಿಗೊಂದು ಪುಟ್ಟ ಶಾಪಿಂಗ್ ಮಾಡ್ಕೊಬಂದುಂಟು. ಏನದು ತೋರಿಸಿ ಮಗಳು. ಇದೇ ನನ್ನ ಮಗಳಿಗೆ ಅಂತ ಪುಟ್ಟು ತಗೊಬಿಟ್ಟು ಬಂದೆ. ನಂಗೆ ಹೆಂಗತ್ತು, ನನ್ನ ಮಗಳಿಗೆ ಫಂಕ್ಷನ್ಸಿಗೆ ಬೇಕಾಗುತ್ತೆ ಅಂತ ಹೇಳಿ ಈ ಥರದ್ದು ತಗೊಬಿಟ್ಟು ಬಂದೆ. ಡೈಲಿ ಯೂಸ್ ಮಾಡ್ತಾಳಲ್ಲ ಆ ಒಲೆಗೆ ಬೇಕಾದ್ರೆ ಇದು ಹಾಕೊಬೋದು ಸಿಂಪಲಾಗಿ ಒಂದಿನ ಅಷ್ಟೇ. ನನಗೆ ಈ ಡಿಸೈನ್ ಆ್ಯಕ್ಚುಲಿ ಇಷ್ಟ ಆಯಿತು, ಹಳೇ ಕಾಲದಲ್ಲಿತ್ತು. ಅದೇನು ಓಪನ್ ಮಾಡಿ ಇಷ್ಟ ಐತೆ. ಇದು ನನಗೆ ಕಾಣೋ. ಒಬ್ಬ ನಿನಗೆ ಕಾಲೇಜಿಗೆ ಆಗುತ್ತಲ್ಲ. ಒಬ್ಬ ಇಷ್ಟ ಆಯ್ತಾ? ಇದ್ರಲ್ಲಿ ಮ್ಯಾಜಿಕ್ ಏನಿಲ್ಲ. ನನ್ನ ಮನೆ ರಾಜ್ಕುಮಾರಿಗೆ, ನನ್ನ ಮನೆ ಲಕ್ಷ್ಮಿಗೆ ಐತಿ. ನಮ್ಮ ಓನರಿಗೆ ಎಲ್ಲ ತೋರಿಸ್ಬೇಕಪ್ಪ ನಾವು ತಗೊಬಂದಿದ್ದು. ಇದು ನನಗೆ ಕಾಣೋ ಬಂಗಾರೆ. ನಿನಗೆ ಇದು ಕಾಲೇಜಿಗೆ ಬಂದಮೇಲೆ ಇದು ನಿನಗೆ, ಅಲ್ಲಿವರೆಗೂ ಇದು ನನಗೆ. ಇವತ್ತಿಗೆ ಈ ನಮ್ಮ ಹೊಸ್ತಡ್ಕು ಅಂದರೆ ಬಾಡೂಟದ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.